ಕಂಚಾಳಕುಂಟಿ ನಂದೀಶ್ವರ ಮಠಕ್ಕೆ ಅದರದೇ ಆದ ಇತಿಹಾಸವಿದೆ. ಈ ಹಿಂದೆ ಈ ಮಠವು ಒಂದು ದೇವಸ್ಥಾನವಾಗಿತ್ತು. ಕರುಣೇಶ್ವರ ಸ್ವಾಮೀಜಿಯವರು ಇಲ್ಲಿಗೆ ಬಂದ ಮೇಲೆ ಭಕ್ತರ ನೆರವಿನೊಂದಿಗೆ ಅದನ್ನು ಮಠವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಲಿಂಗೈಕ್ಯರಾದ ತುಮಕೂರಿನ ಸಿದ್ಧಗಂಗಾ ಮಠಾಧೀಶ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಬಳಿಯೇ ಕರುಣೇಶ್ವರ ಸ್ವಾಮೀಜಿ ಅವರು ಧರ್ಮ ಶಿಕ್ಷಣ ಪಡೆದಿದ್ದಾರೆ. ಹಾಗಾಗಿ ಮಠದಲ್ಲಿ ತೆರೆದ ದಾಸೋಹ ಭವನಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ದಾಸೋಹ ಭವನ ಎಂದೇ ಹೆಸರಿಟ್ಟಿದ್ದಾರೆ. ಸಿದ್ಧಗಂಗಾ ಮಠದ ಹಾಲಿ ಪೀಠಾಧಿಪತಿ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿ ಅವರು ಇದೇ ದಾಸೋಹ ಭವನಕ್ಕೆ ಭೂಮಿ ಪೂಜೆ ಕೂಡ ನೆರವೇರಿಸಿದರು. ರಂಭಾಪುರಿ ಕರುಣೇಶ್ವರ ಸ್ವಾಮೀಜಿಗಳ ಪೂರ್ವಾಶ್ರಮದ ಅಣ್ಣನಾಗಿರುವ ಯಡ್ರಾಮಿ ತಾಲೂಕಿನ ಆಲೂರು ಹಿರೇಮಠದ ಪೀಠಾಧಿಪತಿ ಕೆಂಚ ಋಷಭೇಂದ್ರ ಶಿವಾಚಾರ್ಯರು ಕೂಡ ಬ್ರಹ್ಮೋಪದೇಶ ಬೋಧಿಸಿದರು. 1001 ಮುತ್ತೈದೆಯರ ಉಡಿ ತುಂಬೋ ಕಾರ್ಯಕ್ರಮ, ಕೃತಿ ಲೋಕಾರ್ಪಣೆ, ಶ್ರೀಗಳ ಪಲ್ಲಕ್ಕಿ ಉತ್ಸವಗಳನ್ನು ಅಪಾರ ಸಂಖ್ಯೆಯ ಭಕ್ತರು ಕಣ್ತುಂಬಿಕೊಂಡರು. ಪಟ್ಟಾಧಿಕಾರ ಮಹೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶಾಸಕ ರಾಜಕುಮಾರ ಪಾಟೀಲ್ ತೆಲ್ಕೂರ, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ನಾಡಿನ ಗುರು ಹಿರಿಯರು, ಹರಗುರು ಚರಮೂರ್ತಿಗಳು, ಗಣ್ಯರು ಕೂಡ ಈ ಉತ್ಸವದಲ್ಲಿ ಭಾಗಿಯಾದರು.